ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಅನ್ನಭಾಗ್ಯದ ಬಗ್ಗೆ. ಸೊ ಈ ಅನ್ನಭಾಗ್ಯ ಯೋಜನೆ ಬಗ್ಗೆ ತುಂಬ ಆಚಕಡೆ ಈಚಕಡೆ ಕಳವಳ ಎಲ್ಲ ಇತ್ತು. ಯಾವಾಗ ಹಣ ಸಿಗುತ್ತೆ, ಯಾವಾಗ ಈ ಒಂದು ಹಣದಿಂದ ನಮಗೆ ಒಂದು ಖರ್ಚಾಗಲಿಕ್ಕೆ ಒಂದು ಹಣ ಏನಿದೆ ಅದನ್ನು ಸಿಗುತ್ತೆ ಅಂತ ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ರ. ಆದರೆ ನಾನೊಂದು ವಿಡಿಯೋ ಕೂಡ ಮಾಡಿದ್ದೆ. ಸೊ ಇನ್ನು ಮುಂದೆ ಹಣವಿಲ್ಲ, ಇನ್ನು ನಿಮಗೆ ಅಕ್ಕಿಯ ಬದಲು ಅಕ್ಕಿನೇ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಕೂಡ. ಸೊ ಈ ಒಂದು ಈ ಒಂದು ಅಕ್ಕಿ ಏನಿದೆ, ಹಣದ ಬದಲು ಕೊಡುವ ಅಕ್ಕಿ ಏನಿದೆ, ಇದನ್ನ ಫೆಬ್ರವರಿಯಲ್ಲೇ ನಾವು ಕೊಡ್ತೇವೆ ಅಂತ ಕೂಡ ಹೇಳಿದರು. ಆದರೆ ಇವಾಗ ಒಂದು ಚೇಂಜಸ್ ಇದೆ ವೀಕ್ಷಕರೇ, ಅದೇನಂತ ತಿಳಿಯೋಣ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಸೊ ನೀವೇನು ಮಾಡಬೇಕು, ಈ ಒಂದು ವಿಡಿಯೋನ ಕೊನೆ ತನಕ ತಪ್ಪದೆ ವೀಕ್ಷಣೆ ಮಾಡಿ. ಹಾಗೆ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಮೊದಲಾಗಿ ನೋಡ್ತಾ ಇದ್ದಾರೆ, ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಹಾಗಾದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ ಅವರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಾದರೆ ಈ ಒಂದು ಫೆಬ್ರವರಿ ಮಾರ್ಚ್ ತಿಂಗಳ ಅಕ್ಕಿ ಏಕಕಾಲದಲ್ಲಿ ವಿತರಣೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ವೀಕ್ಷಕರೇ. ಯಾರು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾನೆ. ಸೊ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅಕ್ಕಿ ಮಾರಾಟ ಮಾಡಲು ಒಪ್ಪಿಕೊಂಡಿದ್ರು. ಆದ್ದರಿಂದ ಕರ್ನಾಟಕವು ಪ್ರತಿ ಕೆಜಿಗೆ 22.5 ರು ಪಾವತಿಸುತ್ತದೆ. ಸಾಗಣೆ ವೆಚ್ಚ ಏನಿದೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಏನಿದೆ, ಇದು ಕೆಜಿಗೆ 2.50 ರು ಖರ್ಚು ತಗುಲುತ್ತದೆ, 2.50 ಪೈಸೆ. ಹೀಗಾಗಿ ಪ್ರತಿ ಕೆಜಿ ಅಕ್ಕಿಗೆ ರಾಜ್ಯಕ್ಕೆ ಕೆಜಿಗೆ 25 ರು ವೆಚ್ಚವಾಗಲಿದೆ ಅಂತ ಕೂಡ ಹೇಳ್ತಾ ಇದ್ರು. ನಮಗೆ ಈ ಒಂದು ಅಕ್ಕಿಯನ್ನು 33 ರೂಪಾಯಿಗೆ ಏನೋ ಕೊಡ್ತಾ ಇದ್ರು ಸರ್ಕಾರ ಅಲ್ವಾ. 33 ರೂಪಾಯಿ ಇಟ್ಟು ನಮಗೆ ಈ ಒಂದು 120 ರೂಪಾಯಿ ಏನೋ ಪ್ರತಿ ಕೆಜಿಗೆ ಏನೋ ಪ್ರತಿ 5 ಕೆಜಿಗೆ ಏನೋ ಕೊಡ್ತಾಯಿದ್ರು ಅಲ್ವಾ. ಸೊ ಈ ಒಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯನ್ನು ಫಲಾನುಭವಿಗಳಿಗೆ ಒಟ್ಟಿಗೆ ವಿತರಿಸಲಾಗುವುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಫೆಬ್ರವರಿಯಲ್ಲೇ ಕೊಡ್ತೇವೆ ಅಂತ ಕೂಡ ಹೇಳಿದರು. ಆದರೆ ಈಗ ಒಂದು ಮಾರ್ಚ್ ತಿಂಗಳದು ಏನಿದೆ ಒಟ್ಟಿಗೆ ಕೊಡ್ತೇವೆ ಅಂತ ಕೂಡ ಹೇಳ್ತಿದ್ರು. ಹಾಗಿದ್ರೆ ಮೇ ಬಿ ನೆಕ್ಸ್ಟ್ ಮಂತ್ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಈ ನಿಟ್ಟಿನಲ್ಲಿ ವಿತರಕರಿಗೆ ಈಗಾಗಲೇ ಸೂಚನೆಗಳನ್ನು ರವಾನಿಸಲಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ.ಎಚ್. ಮುನಿಯಪ್ಪ ಹೇಳಿದ್ದಾರೆ. ಸೊ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅಕ್ಕಿ ಮಾರಾಟ ಮಾಡಲು ಒಪ್ಪಿಕೊಂಡಿದ್ದು, ಅದರಿಂದ ಕರ್ನಾಟಕವು ಪ್ರತಿ ಕೆಜಿಗೆ 22.5 ರು ಪಾವತಿಸುತ್ತದೆ. ಸಾಗಣೆ ವೆಚ್ಚ ಪ್ರತಿ ಕೆಜಿಗೆ 2.50 ಪೈಸೆ ರು ಖರ್ಚು ಆಗುತ್ತದೆ. ಹೀಗಾಗಿ ಪ್ರತಿ ಕೆಜಿಗೆ ಅಕ್ಕಿಗೆ ರಾಜ್ಯಕ್ಕೆ ಕೆಜಿಗೆ 25 ರು ವೆಚ್ಚವಾಗುತ್ತದೆ ಎಂದು ಕೂಡ ತಿಳಿಸಿದ್ದಾರೆ. ಈ ಯೋಜನೆಯಡಿ ಪ್ರತಿ ತಿಂಗಳು 2.10 ಲಕ್ಷ ಟನ್ ಅಕ್ಕಿ ಅಗತ್ಯವಿದೆ ಎಂದು ಮುನಿಯಪ್ಪ ಹೇಳಿದರು. ಇದು 4 ಕೋಟಿ ಜನರಿಗೆ ಪ್ರಯೋಜನ ನೀಡುತ್ತದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಅಕ್ಕಿಯ ಬದಲು ಹಣವೇನಿದ್ರು ಅದ್ರ ಕ್ಯಾನ್ಸಲ್ ಆಯಿತು, ಇನ್ನು ಅಕ್ಕಿಯ ಬದಲು ಅಕ್ಕಿಯನ್ನೇ ಕೊಡ್ತೇವೆ ಅಂತ ಕೂಡ ಹೇಳಿದರು. ಸೊ ಇದು 5 ಖಾತರಿ ಯೋಜನೆಗಳು ಮತ್ತು ರಾಜ್ಯಾದ್ಯಂತ ಕೈಗೊಳ್ಳಲಾಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಜನರಿಗೆ ವರದಾನವಾಗಿ ಬದಲಾಗುತ್ತದೆ. 5 ಖಾತರಿಗಳಿಗೆ ಸಂಪೂರ್ಣ ಹಣ ಹೋಗುತ್ತಿರುವುದರಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೇ ಹಣವಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದರಿಂದ ಈ ಒಂದು ವಿಷಯದಿಂದ ವಿರೋಧ ಪಕ್ಷಗಳು ಗದ್ದಲೆಬ್ಬಿಸುತ್ತಿವೆ ಎಂದು ಆರೋಪಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ವಿರೋಧ ಪಕ್ಷಗಳು ಈಗ ಮೌನವಾಗಿದೆ, ಅವರು ಯಾವುದೇ ಕೇಳಿಕೆಗಳನ್ನು ನೀಡ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ ಅವರು. ಆದರೆ ಈ ಒಂದು ನಾನು ಹೇಳಿದಂಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಲಿ, ಅಕ್ಕಿ ಹಣವಾಗಲಿ ಯಾರು ಕೊಡ್ತಾರೆ ಅಲ್ವಾ. ಈ ಒಂದು ವರ್ಷದಲ್ಲಿ ಇನ್ನೊಂದು 15 ಕಂತಿನಲ್ಲೇ ನಿಮಗೆ 30,000 ನಿಮ್ಮ ಕೈಗೆ ಬಂದಿದೆ ವೀಕ್ಷಕರೇ. ಹೀಗಾಗಿ ಸೊ ನೀವು ಯಾವುದೇ ರೀತಿಯಲ್ಲಿ ಆಕ್ರೋಶಗೊಳ್ಳುವಂತೆ ಕೂಡ ಇಲ್ಲ ಅಂತ ನಾನು ಹೇಳ್ತೇನೆ. ಬಿಕಾಸ್ ಯಾರು ಕೊಡ್ತಾರೆ ನಿಮಗೆ 30,000 ಹಣ, ಯಾರು ಕೊಟ್ಟಿದ್ದಾರೆ ಇಲ್ಲಿವರೆಗೆ ಅಲ್ವಾ. ಸೊ ನಿಮಗೆ ಎಲ್ಲರಿಗೂ 30,000 ಹಣ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಒಂದು 5 ಯೋಜನೆಗಳಿದೆ, ಇದಕ್ಕೆ ಕೂಡ ಹಣ ಸಾಕಾಗ್ತಿಲ್ಲ. ಯಾಕಂದರೆ ಈ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ನಡೆಸಲಿಕ್ಕೆ ಇನ್ನು ಹಣ ಅವರಿಗೆ ಸಾಕಾಗ್ತಿಲ್ಲ. ಬಿಕಾಸ್ ಈ ಒಂದು 5 ಯೋಜನೆಗಳನ್ನು ನುಡಿದಂತೆ ನಡೀಲಿಕ್ಕೆ ಕೂಡ ಕಷ್ಟವಾಗ್ತಿದೆ. ಬಿಕಾಸ್ ಎಲ್ಲರಿಗೂ ಎಷ್ಟು ಕೋಟಿ ಜನರಿಗೆ, ನಮ್ಮ ರಾಜ್ಯದ ಜನರಿಗೆ ಈ ಒಂದು ಎಲ್ಲ ಸೌಲಭ್ಯಗಳನ್ನ ಒದಗಿಸಬೇಕಲ್ವಾ. ಸೊ ಒಂದು ಲೇಟ್ ಆಗ್ತಿದೆ. ಆದರೆ ಈ ಒಂದು ಯೋಜನೆಗಳೇನಿದೆ ಅದನ್ನ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳ ಕುರಿತು ಮಾತನಾಡಿದ ಅವರು ಏನು ಹೇಳಿದ್ದಾರೆ ಅಂದರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ತುಂಬ ಬಲಿಷ್ಠವಾಗಿದೆ ಮತ್ತು ಜನರು ಕಾಂಗ್ರೆಸ್ ಅಭಿವೃದ್ಧಿಯನ್ನು ಬೆಂಬಲಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸೊ ಈ ಒಂದು ಇಷ್ಟೆಲ್ಲ ಯೋಜನೆಗಳನ್ನ ಕೊಡುವಾಗ ಯಾರು ತಾನೇ ನಾವು ಈ ಒಂದು ಪಕ್ಷಕ್ಕೆ ಸಪೋರ್ಟ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀರವಲ್ಲ. ಆದರೆ ಏನು ಹೇಳ್ತಿದ್ದಾರೆ ಅಂದರೆ, ಈ ಒಂದು ಹಣವನ್ನು ಬೇಗನೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗೃಹಲಕ್ಷ್ಮಿ ಹಣವನ್ನು ಬೇಗನೆ ಕೊಡ್ತೇವೆ, ಹಾಗೆ ಅಕ್ಕಿ ಕೂಡ ಬೇಗನೆ ವಿತರಣೆ ಮಾಡ್ತೇವೆ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ವೀಕ್ಷಕ. ಹಾಗಿದ್ರೆ ನಾವು ಹೇಳಿದ್ದು ಈ ಒಂದು ಫೆಬ್ರವರಿ ಎಂಡೊಳಗೇ ಈ ಒಂದು ಹಣವೇನಿದೆ ನಿಮ್ಮೆಲ್ಲರ ಖಾತೆಗೆ ಬರುತ್ತೆ. ಆದರೆ ಈ ಒಂದು ಅಕ್ಕಿಯ ಏನಿದೆ ಇದು ಫೆಬ್ರವರಿಯಲ್ಲಿ ಬರಲ್ಲ ಅಂತ ನಾನು ಅನ್ಕೋತಾ ಇದ್ದೇನೆ. ಬಿಕಾಸ್ ಅಕ್ಕಿ ಏನಿದೆ, ಅಕ್ಕಿನೇ ನಂಬ್ಕೊಂಡು ನೀವಿದ್ದೀರಾ. ಸೊ ಈ ಒಂದು ಅಕ್ಕಿ ಏನಿದೆ ಇದು ನಿಮಗೆ ಒಟ್ಟಿಗೆ ಮಾರ್ಚ್ ತಿಂಗಳಿನಲ್ಲಿ ಒಟ್ಟಿಗೆ ಬರುತ್ತಾ ಇಲ್ವಾ ಅಂತ ಇನ್ನು ಕಾದು ನೋಡಬೇಕಾಗಿದೆ. ಆದರೆ ಮಾರ್ಚ್ ತಿಂಗಳಲ್ಲೇ ಬರುತ್ತೆ. ಯಾಕಂದರೆ ಇನ್ನೇನು ಫೆಬ್ರವರಿ ಮುಗಲಿಕ್ಕೆ ಏನೊಂದು ಏನಿದೆ
ಇನ್ನೊಂದು 3 ದಿನ, ಇವತ್ತು ಸೇರಿಸಿದ್ರೆ ಇನ್ನು 3 ದಿನಗಳು ಬಾಕಿ ಇವೆ ಅಲ್ವಾ. ಸೊ ಈ ಒಂದು 3 ದಿನಗಳಲ್ಲಿ ನಿಮಗೆ ಎಲ್ಲರಿಗೂ ಈ ಒಂದು ಅಕ್ಕಿ ಸರಬರಾಜು ಆಗಲ್ಲ ಅಂತ ನಾನು ಅನ್ಕೋತಾ ಇದ್ದೇನೆ. ಸೊ ಒಂದು ಅಕ್ಕಿಯನ್ನು ಸರಬರಾಜು ಮಾಡಲಿಕ್ಕೆ ಇನ್ನು ಫೆಬ್ರವರಿದು ಸೇರಿಸಿ ನಿಮಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಸಿಗುತ್ತೆ. 2 ತಿಂಗಳ ಒಂದು ಅಕ್ಕಿ ಏನಿದೆ ಅದು ಸಿಗುತ್ತೆ ಅಂತ ನಾನು ಅನ್ಕೋತಾ ಇದ್ದೇನೆ ವೀಕ್ಷಕರ. ಹಾಗಿದ್ರೆ ಕಾಯ್ತಾ ಇರಿ, ಎಲ್ಲರಿಗೂ ಒಂದು ಅಕ್ಕಿನೇ ಬರಲಿ. ನನಗೂ ಕೂಡ ಇದೇ ಖುಷಿಯಾಗಿದ್ದು. ಬಿಕಾಸ್ ಅಕ್ಕಿಯನ್ನು ಆದರೆ ಕೊಡೋ ಅಕ್ಕಿಯನ್ನು ಪ್ಲೀಸ್ ಬಿಸಾಡಬೇಡಿ, ಹಾಗೆ ಅದನ್ನು ವ್ಯರ್ಥ ಮಾಡಬೇಡಿ. ನೀವೇ ಒಂದು ಯಾವುದಕ್ಕಾದರೂ ದೋಸೆ ಆಗಲಿ ಇಡ್ಲಿ ಆಗಲಿ ಏನೇ ಆಗಲಿ ನೀವು ಅದನ್ನು ಬಳಸ್ಕೊಳ್ಳಿ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ತುಂಬ ಬಡವರಿಗೆ ಏನಾಗ್ತಿದೆ ಅಂದರೆ, ನಾನೊಂದು ಪ್ರಾಬ್ಲಮ್ ಕೇಳಿದ್ದೆ, ಏನಾಗ್ತಿದೆ ಅಂದರೆ ಈ ಒಂದು ಅಕ್ಕಿ ಸಾಲುತ್ತಿಲ್ಲ ಅಂತ ಹೇಳ್ತಾ ಇದೆ. ಸೊ ಈ ಒಂದು ಅಕ್ಕಿಯಿಂದ ನಿಮಗೆ ತುಂಬ ಉಪಯೋಗವಾಗಲಿ ಅಂತ ನಾನು ಕೂಡ ಹೇಳ್ತಾ ಇದ್ದೇನೆ. ಸೊ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಅಥವಾ ಅನುಕೂಲವಾಗಿದೆ ಅಂತ ನಾನು ಅನ್ಕೋತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.